ನಮ್ಮ ಜೊತೆ ಮಾತಾಡಕ್ಕೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ ಆಕ್ಟರ್ ಚೇತನ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ತಕ್ ಜೊತೆ ಮಾತಾಡ್ತಿರೋದಕ್ಕೆ. ಫೈರ್ ಸಂಸ್ಥೆಯಿಂದ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೀತೀರಾ. ಮಲಯಾಳಂ ಇಂಡಸ್ಟ್ರಿ ತರಾನೇ ಸ್ಯಾಂಡಲ್ವುಡ್ ಅಲ್ಲೂ ಒಂದು ಇಂಡಿಪೆಂಡೆಂಟ್ ಕಮಿಟಿನ ಫಾರ್ಮ್ ಮಾಡಬೇಕು ಅಂತ. ಏನಾಯ್ತು ಈ ಲೆಟರ್ ಬರೆಯೋ ಕಾರಣ ಏನ್ ಸರ್? ಹೌದು, 2017ರಿಂದ ನಾವು ಫೈರ್ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಚಿತ್ರರಂಗದಲ್ಲಿ ಯಾವುದಾದ್ರೂ ಒಂದು ಆಂತರಿಕ ದೂರು ಸಮಿತಿ ಶುರು ಮಾಡಿರೋದಂದ್ರೆ ನಮ್ಮ ಫೈರ್ ಸಂಸ್ಥೆಯಿಂದನೇ 2017ರಲ್ಲಿ. 2018ರಲ್ಲಿ ನಾವು ಮೀಟೂನಲ್ಲಿರೋ ಬಲಿಪಶು ಮಹಿಳೆಯರಿಗೆ ನಾವು ಅವ್ರಿಗೆ ನೈತಿಕ ಬೆಂಬಲ ನಿಂತು, ಯಾವಾಗ ಇಡೀ ವ್ಯವಸ್ಥೆ ಇಲ್ಲೆಲ್ಲ ಇಲ್ಲೆಲ್ಲ ಬಲಿಷ್ಠವಾದ ಗಂಡಸು ಪುರುಷ ಪ್ರಧಾನ ಮನಸ್ಥಿತಿ ಇರೋ ವ್ಯಕ್ತಿಗಳು, ಅದು ಸಿನಿಮಾ ರಂಗದ ಒಳಗೂ ಮತ್ತು ಹೊರಗೂ ಅವ್ರ ಮೇಲೆ ದಾಳಿ ಮಾಡಿದಾಗ ನಾವು ಇಲ್ಲ, ಇದು ಅನ್ಯಾಯ, ಅವ್ರಿಗೂ ಕೂಡ ಒಂದು ಪಾರದರ್ಶಕ ತನಿಖೆ ಆಗಬೇಕು ಅಂತ ನಾವೆಲ್ಲ ನಿಂತ್ವಿ. ಇವಾಗ ಜಾಗೃತಿ ಜಾಸ್ತಿ ಮೂಡಿದೆ. ಮಹಿಳೆಯರಿಗೆ ಅವರ ಹಕ್ಕುಗಳು ಏನು, ಮಹನೀಯರಿಗೆ ಅವರ ಒಂದು ನಡವಳಿಕೆ ಹೆಂಗಿರಬೇಕು ಅನ್ನೋದು ಜಾಸ್ತಿ ಗೊತ್ತಾಗಿದೆ. ನಮಗೆ ಕೇರಳದಲ್ಲಿ WCC ಅನ್ನೋರು ಕೂಡ ಮಹಿಳೆಯರು ಅವ್ರು ಭಾಳ ಗಟ್ಟಿಯಾಗಿ ನಿಂತರು. ಅದರಿಂದ ಆ ಸರ್ಕಾರ, ಪಿಣರಾಯಿ ವಿಜಯನ್ ಸರ್ಕಾರ ಒಂದು ಕೆಲಸ ಮಾಡಿದ್ದಾರೆ, ಒಂದು ಸ್ಯಾಂಕ್ಷನ್ ಮಾಡಿದ್ದಾರೆ. 5 ವರ್ಷ ತಡ ಆಗಿದೆ, ಬಟ್ ನಮಗೆ ಮುಖ್ಯವಾಗಿ ಅದನ್ನು ತಂದಿರೋದು ಭಾಳ ಒಳ್ಳೆ ಬೆಳವಣಿಗೆ. ಇನ್ಯಾವ ದೇಶದಲ್ಲೂ ಇನ್ಯಾವ ರಾಜ್ಯದಲ್ಲೂ ಇದನ್ನು ತಂದಿಲ್ಲ. ಕೇರಳದಲ್ಲಿ ತರ್ತಾರೆ ಅಂದರೆ ನಮ್ಮ ಮುಖ್ಯಮಂತ್ರಿಯವರು ದೊಡ್ಡದಾಗಿ ಸಂವಿಧಾನದ ಪರವಾಗಿ ಇದ್ದಾರೆ ಅಂತ ಹೇಳೋರು. ಅವರು ಕೂಡ ನಮಗೆ ನಿಜವಾಗ್ಲೂ ನಮಗೆ 50% ನಡೀತಿರೋ ಮಹಿಳೆಯರಿಗೆ 50% ನಮ್ಮ ಜನರಿಗೆ ನಡೀತಿರೋ ಅನ್ಯಾಯ ಇಡೀ ಎಲ್ಲ ಕಡೆ ರಾಜ್ಯಗಳಲ್ಲಿ ಮತ್ತು ಮುಖ್ಯವಾಗಿ ಸಿನಿಮಾ ರಂಗದಲ್ಲಿ ಇದನ್ನು ಕಿತ್ತಾಕೋ ಒಂದು ಮನಸ್ಥಿತಿ ತರ್ತಾರೆ ಅಂತ ನಂಬಿಕೆ ಇದೆ. ನಾವು ನೋಡಿ, ಇದು ಮಹಿಳೆಯರು ಅಥವಾ ಮಹನೀಯರು ವಿರುದ್ಧದ ಯೋಚನೆ ಅಲ್ಲ. ಇದು ಯಾರು ನ್ಯಾಯ ಮತ್ತು ಲಿಂಗ ಸಮಾನತೆಗೋಸ್ಕರ ಹೋರಾಟ ಮಾಡೋ ಗಂಡಸರು, ಹೆಂಗಸರು, ಟ್ರಾನ್ಸ್ಜೆಂಡರ್ ಯಾವುದೇ ಮನುಷ್ಯ ಆಗಿರ್ಬೋದು, ನಾವು ಒಂದು ಕಡೆ, ಮತ್ತು ಇಡೀ ಅಸಮಾನತೆ, ಅನ್ಯಾಯ, ಪುರುಷ ಪ್ರಧಾನದ ವ್ಯವಸ್ಥೆ ಇರೋದು ಆ ಕಡೆ, ಅಲ್ಲಿರೋ ಬಹುತೇಕರು. ಸೊ ಇದು ಒಂದು ಈ ಥರದ ಘರ್ಷಣೆ ಅಂತ ನೋಡ್ತೀವಿ. ನಮ್ಮ ಜೊತೆ ಎಷ್ಟೋ ಮಹಿಳೆ ಅವರು ಅನುಭವಿಸಿದ್ರೂ ಕೂಡ ಈ ಲೈಂಗಿಕ ಕಿರುಕುಳ ನಮ್ಮ ವಿರುದ್ಧ ನಿಂತಿದ್ದಾರೆ. ಕೆಲವು ಗಂಡಸರು ಅದನ್ನು ಬೇರೆಯವರಿಂದ ಕಲ್ತಿ ಒಂದು ಕಾಳಜಿಯಿಂದ ನಮ್ಮ ಜೊತೆನೂ ಸಹ ನಿಂತಿದ್ದಾರೆ. ಇದು ಒಂದು ಸೈದ್ಧಾಂತಿಕ ಹೋರಾಟ. ಸೊ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಯಾರ್ಯಾರು ಇಲ್ಲಿ ಕಾಳಜಿ ಇರುತ್ತೋ ಅವರೆಲ್ಲರೂ ಇದನ್ನು ಗಮನ ತಗೊಂಡು ಕೇರಳದಲ್ಲಿ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲೂ ಮಾಡಲಿ. ನಮಗೆ 5 ವರ್ಷ ಕಾಯಕ್ಕಾಗಲ್ಲ, 3-4 ತಿಂಗಳಲ್ಲಿ ಮಾಡಿಬಿಟ್ಟು ಅದರ ತಕ್ಕಂತೆ ಯೋಜನೆಗಳು ತಂದು, ನಾವು ಸೆನ್ಸೇಷನೈಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಎಲ್ಲರ ಹೆಸರುಗಳು ಆಚೆ ಬರೋದಕ್ಕೆ ಇಷ್ಟ ಇಲ್ಲ. ನಮಗೆ ಮುಖ್ಯವಾಗಿ ಇದು ಒಂದು ಸ್ವಚ್ಛಗೊಳಿಸ್ಬೇಕು. ತುಂಬಾ ಜನ ಅಂದ್ರೆ ಒಂದು ಜೂನಿಯರ್ ಆರ್ಟಿಸ್ಟ್ಗಳು ಏನಿರ್ತಾರೆ, ಮೆನ್ ವುಮೆನ್, ಅವರೆಲ್ಲರಿಗೂ ಎಲ್ಲೋ ಒಂದ್ ಕಡೆ ಭಯ ಇರ್ಬೋದು, ನಾವ್ ಎಲ್ಲಿ ಮುಂದೆ ಬಂದು ಮಾತಾಡಿದ್ರೆ ನಮ್ಮ ಹೆಸರು ಆಚೆ ಬಂದು ಫ್ಯೂಚರ್ ಅಲ್ಲಿ ಬರೋ ಫಿಲ್ಮ್ ಆಪರ್ಚುನಿಟಿ. ಸೊ ಆತರ ಕೆರಿಯರ್ ಭಯ ಇರೋರ್ಗೆ ಹೆಂಗ ಒಂದು ರಿಅಶ್ಯೂರೆನ್ಸ್ ಕೊಡ್ಬೇಕು ಅಂತ ಅನ್ಕೋತೀರಾ ಇಂಡಸ್ಟ್ರಿಯಲ್ಲಿ ಒಬ್ಬ ಪ್ರಮುಖ ಮೆಂಬರ್ ಆಗಿ? ನೀವು ಹೇಳೋ ನಿಜ. ಇವಾಗ ಯಾರೇ ಒಂದು ಅವತ್ತು 2018ರಲ್ಲಿ ಯಾರ್ಯಾರು ನಮ್ಮ ಮಹಿಳೆಯರು ನಮ್ಮ ಫೈರ್ನಲ್ಲಿ ಇದ್ದಾರೆ, ಈ ಮಹಿಳೆಯರೆಲ್ಲ ದೊಡ್ಡ ಮಟ್ಟಕ್ಕೆ ಅವರು ಈ ಅನ್ಯಾಯದ ವಿರುದ್ಧ ನಿಂತರು. ಅವರೆಲ್ಲ ಅವ್ರ ಕರಿಯರ್ನ ರಿಸ್ಕ್ ಮಾಡಿದ್ರು. ಕರಿಯರ್ ಅಷ್ಟೇ ಅಲ್ಲ, ಅವರ ಒಂದು ಘನತೆಯನ್ನು ರಿಸ್ಕ್ ಮಾಡಿದ್ರು, ಅವರ ಒಂದು ಮಾನಸಿಕ ಒಂದು ಆರೋಗ್ಯನೂ ರಿಸ್ಕ್ ಮಾಡಿದ್ರು. ಪ್ರತಿಯೊಂದು ರಿಸ್ಕ್ ಮಾಡಿ ಫೈಟ್ ಮಾಡಿದ್ದಾರೆ. ನಮ್ಗೆ ಯಾವುದೇ ಒಂದು ಬದಲಾವಣೆ ಆಗಬೇಕು ಅಂದರೆ ನನಗವ್ರೆ, ನಮಗೆ ಅಷ್ಟು ಸುಲಭವಾಗಿ ನಾವು ವ್ಯವಸ್ಥೆಯಲ್ಲಿ ಶರಣಾಗ್ಬಿಟ್ಟು ಬದಲಾವಣೆ ಆಗಲ್ಲ. ನಾವು ನಿಂತ್ಕೊಂಡು ಧೈರ್ಯದಿಂದ ಯಾರೇ ನಮ್ಮ ಮೇಲೆ ದಾಳಿ ಮಾಡಿದ್ರು ನಾವು ಸತ್ಯದ ಪರವಾಗಿ ನಿಂತಿರ್ತೀವಿ ಅನ್ನೋ ಒಂದು ಗಟ್ಟಿ ಧ್ವನಿ ಇರಬೇಕು. ಸೊ ಅಂಥ ಯೋಧರು ನಮ್ಮ ಫೈರ್ನಲ್ಲಿದ್ದಾರೆ. ಅಂಥದ್ದು ಅವರೆಲ್ಲ ಮಾರ್ಗದರ್ಶನ ಮಾದರಿ ವ್ಯಕ್ತಿಗಳು, ಅವರೆಲ್ಲ ಪ್ರತಿಭಾವಂತರು ಸಹ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಇಡೀ ಅನ್ಯಾಯದ ವ್ಯವಸ್ಥೆನ ಪ್ರಶ್ನೆ ಮಾಡೋದು ವ್ಯಕ್ತಿಗಳು ಇದ್ದಾರೆ. ಸೊ ನಾವೆಲ್ಲ ಜೊತೆಗೆ ಸೇರಿ ನಮ್ಮ ಎಲ್ಲ ಚಿತ್ರರಂಗದ ಒಳಗಿರೋರು ಮತ್ತು ಚಿತ್ರರಂಗ ಹೊರಗಿರೋರು ಯಾರ್ಯಾರು ಲಿಂಗ ನ್ಯಾಯಕ್ಕೋಸ್ಕರ ನಿಂತಿದ್ರು ನಾವೆಲ್ಲ ಜೊತೆಗೆ ಸೇರಿ ಮಾಡ್ತಾ ಇದ್ದೀವಿ. ಸೊ ನಮಗೆ ಬೇರೆಯವರಿಗೆ ಯಾವ್ಯಾರ ಕಷ್ಟ ನಮಗಾಗಿದೆಯೋ ಅದು ಬೇರೆಯವ್ರಿಗೆ ಆ ಕಷ್ಟ ಆಗಬಾರ್ದು. ಎಲ್ಲ ಅನ್ಯಾಯಗಳು ನಾವು ಅದನ್ನು ತೊಡೆದು ಹಾಕೋ ಅನ್ಯಾಯ, ನನಗೆ ಮೂಗಿಗೆ ನೇರಕ್ಕೆ ಅನ್ಯಾಯ ಮಾತ್ರ ನಮ್ಗೆ ಅನ್ಯಾಯ ಅಲ್ಲ. ಎಲ್ಲ ಅನ್ಯಾಯಗಳನ್ನು ಕಿತ್ತಾಕೋ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ನಾವು ಬೆಳೆಸ್ಕೋಬೇಕು. ಅದರಲ್ಲಿ ಎಷ್ಟೋ ಜನ ಇವತ್ತು ಕನ್ನಡ ಚಿತ್ರರಂಗದ ನಮ್ಮ ಫೈರ್ ಮುಖಾಂತರ ನಿಂತಿದ್ದಾರೆ, ಕನ್ನಡ ಚಿತ್ರ ಹೊರಗಡೆ ನಿಂತಿದ್ದಾರೆ. ಇದೆಲ್ಲ ನೀವೆಲ್ಲ ಮಾಡ್ತಿರೋ ಮಾಧ್ಯಮದಲ್ಲೂ ನಮಗೆ ಬೆಂಬಲಿಸ್ತಿರೋದು ಅದು ಭಾಳ ಒಳ್ಳೆಯದು. ಈ ಥರ ಜಾಗೃತಿ ಮೂಡಿದಷ್ಟು ಬೇರೆ ಕ್ಷೇತ್ರಗಳಲ್ಲೂ ದೌರ್ಜನ್ಯ, ಲೈಂಗಿಕ ಕಿರುಕುಳದ ಮೇಲೆ ಒಂದು ರೀತಿ ಒಂದು ಕಡಿವಾಣ ಹಾಕೋ ಸಾಧ್ಯತೆಗಳು ಬರುತ್ತೆ. ಈ ಲೈಂಗಿಕ ಕಿರುಕುಳ ಎಲ್ಲ ಕಡೆ ನಡೆಯುತ್ತೆ. ಚಿತ್ರರಂಗದಲ್ಲಿ ಒಂಥರ ಭೀಕರವಾಗಿರುತ್ತೆ. ಆದರೆ ಚಿತ್ರರಂಗದ ಮಹಿಳೆಯರು, ಮಹನೀಯರು, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಂಬಿಕೊಂಡಿರೋ ವ್ಯಕ್ತಿಗಳು ಮುಂಚೂಣಿ ನಿಂತು ಇದನ್ನು ಬದಲಾಯಿಸಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.